ಹಾಯ್ ಗೈಸ್, ನಾವಿವತ್ತು ನೋಡ್ತಾ ಇರೋದು ಒಂದು ತಮಿಳ್ ಕ್ರೈಮ್ ಥ್ರಿಲ್ಲರ್ ಚಿತ್ರ. ನಿಮ್ಮಿಂದ ಗೆಸ್ ಮಾಡೋಕೆ ಆಗದೆ ಇರೋ ಶಾಕಿಂಗ್ ಟ್ವಿಸ್ಟ್ ಗಳು ಈ ಚಿತ್ರದಲ್ಲಿ ಇದೆ. ಒನ್ಲೈನ್ ಸ್ಟೋರಿ ಏನಂದ್ರೆ, ಸ್ಕೂಲ್ ಹುಡುಗಿ ಒಬ್ಳು ಮಿಸ್ಟೀರಿಯಸ್ ಆಗಿ ಕಾಣೆ ಆಗ್ತಾಳೆ. ಅವಳನ್ನ ಹುಡ್ಕೋದಕ್ಕೆ 3 ಜನ ಫ್ರೆಂಡ್ಸ್ ಫೀಲ್ಡ್ ಗೆ ಇಳಿತಾರೆ. ಇನ್ನೊಂದು ಕಡೆ ದೊಡ್ಡ ಡೈರೆಕ್ಟರ್ ಆಗ್ಬೇಕು ಅನ್ನೋ ಕನ್ಸ್ ಕಟ್ಕೊಂಡಿರೋ ಚಿತ್ರದ ಹೀರೋ. ಆ ಹುಡುಗಿ ಕಾಣೆ ಆಗೋದಕ್ಕೂ ಚಿತ್ರದ ಹೀರೋಗೂ ಏನಾದ್ರೂ ಲಿಂಕ್ ಇದೆಯಾ ಅನ್ನೋ ಕತೆನ ಶಾಕಿಂಗ್ ಟ್ವಿಸ್ಟ್ ಗಳೊಂದಿಗೆ ಹೇಳಿದ ಚಿತ್ರನೇ ನಿರಂಗಳ್ 3. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಚಿತ್ರದ ಹೀರೋ ವೆಟ್ರಿನ ತೋರಿಸ್ತಾರೆ. ವೆಟ್ರಿ ಒಂದು ಸಮಾಧಿ ಹತ್ರ ಬರ್ತಾನೆ. ಈಗ ಕತೆ ಹಾಗೇನೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಒಬ್ಬ ಹುಡುಗನ್ನ ತೋರಿಸ್ತಾರೆ. ಹೆಸರು ಶ್ರೀ. ಸೆಕೆಂಡ್ PUC ಸ್ಟಡಿ ಮಾಡ್ತಾ ಇದ್ದಾನೆ. ಇವತ್ತು ಟ್ಯೂಷನ್ ಇಲ್ದೇ ಇರೋದ್ರಿಂದ ನೇರವಾಗಿ ಒಂದು ಟೀ ಶಾಪ್ ಗೆ ಹೋಗ್ತಾನೆ. ಕಾಯಿನ್ ಬಾಕ್ಸ್ ಇಂದ ಫ್ರೆಂಡ್ಸ್ ಗೆ ಕಾಲ್ ಮಾಡಿ ಟೀಚರ್ ಮನೆ ಲಾಕ್ ಆಗಿದೆ, ಇವತ್ತು ಟ್ಯೂಷನ್ ಇಲ್ವಾ ಅಂತ ಕೇಳಿದಾಗ ಫ್ರೆಂಡ್ಸ್ ಇಲ್ಲ ಅಂತ ಹೇಳ್ತಾರೆ. ಆಕ್ಚುಲಿ ಶ್ರೀ ಹತ್ರ ಫೋನ್ ಇಲ್ದೇ ಇರೋದ್ರಿಂದ ಫ್ರೆಂಡ್ಸ್ ಇವನಿಗೆ ಕಾಲ್ ಮಾಡಿ ಟ್ಯೂಷನ್ ಇಲ್ದೇ ಇರೋ ವಿಷಯನ ಹೇಳಿರೋದಿಲ್ಲ. ಸೊ ಈಗ ಮನೆಗೆ ಹೋಗ್ತಾ ಇರುವಾಗ ಯಾರೋ ಒಂದು ಹುಡುಗಿನ ಕಿಡ್ನಾಪ್ ಮಾಡ್ತಿರೋದ್ನ ನೋಡಿ ಶ್ರೀಗೆ ಗಾಬರಿ ಆಗುತ್ತೆ. ತಕ್ಷಣ ಸೈಕಲ್ ತಗೊಂಡು ಅಲ್ಲಿಂದ ಹೊರಡ್ತಾನೆ. ಬ್ರೇಕ್ಫಾಸ್ಟ್ ಮಾಡ್ತಾ ಇರುವಾಗ ಶ್ರೀ ಹೇಳ್ತಾನೆ, ಇವತ್ತು ಟ್ಯೂಷನ್ ಇಲ್ಲ, ಅದನ್ನ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಇನ್ಫಾರ್ಮ್ ಮಾಡಿದ್ರಂತೆ, ಆದ್ರೆ ನನ್ ಹತ್ರ ಫೋನ್ ಇಲ್ದೇ ಇರೋದ್ರಿಂದ ವಿಷಯ ಗೊತ್ತಾಗಿಲ್ಲ. ಫೋನ್ ಕೊಡ್ಸಿ ಅಂತ ಎಷ್ಟ್ ಸಲ ಹೇಳಿದ್ದೀನಿ, ಆದ್ರೆ ನೀವು ನನ್ ಮಾತ್ ಕೇಳ್ತಿಲ್ಲ ಅಂತ ಕೋಪ ಮಾಡ್ಕೋತಾನೆ. ಪೇರೆಂಟ್ಸ್ ಯಾಕೆ ಫೋನ್ ಕೊಡಿಸ್ತಿಲ್ಲ ಅಂದ್ರೆ, ಈಗ್ಲೇ ಕೊಡ್ಸಿದ್ರೆ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್ ಹೋಗುತ್ತೆ, ಸೊ 12th ಮುಗಿದ ಮೇಲೆನೆ ಫೋನ್ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಟ್ ಮಾಡಿದ್ರೆ ಶ್ರೀ ನೇರವಾಗಿ ಕಾಲೇಜ್ಗೆ ಬರ್ತಾನೆ. ಕ್ಲಾಸ್ ತೆಗಿತಾ ಇರೋದು ವಸಂತ್ ಅನ್ನುವ ವ್ಯಕ್ತಿ. ಶ್ರೀ ಒಳ್ಳೆ ಸ್ಟೂಡೆಂಟ್ ಆಗಿರೋದ್ರಿಂದ ವಸಂತ್ಗೆ ಇವನ್ ಮೇಲೆ ಸಾಫ್ಟ್ ಕಾರ್ನರ್ ಇರುತ್ತೆ. ಶ್ರೀಗೆ 2 ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ. ವಸಂತ್ ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ. ಯಾರಿಗೋ ಕಾಲ್ ಮಾಡಿ ಮಾತಾಡ್ತಾ ಇದ್ದಾರೆ. ಯಾಕೆ ಸರ್ ಅಪ್ಸೆಟ್ ಆಗಿದ್ದಾರಲ್ಲ ಅಂತ ಶ್ರೀ ಯೋಚನೆ ಮಾಡ್ತಾನೆ. ವಸಂತ್ ಶ್ರೀಗೆ ಕ್ಲಾಸ್ ನೋಡ್ಕೊಳ್ಳೋದಕ್ಕೆ ಹೇಳಿ ಪ್ರಿನ್ಸಿಪಲ್ ರೂಮ್ ಕಡೆ ಹೋಗ್ತಾರೆ. ಸ್ವಲ್ಪ ಹೊತ್ತಲ್ಲೇ ನೆಕ್ಸ್ಟ್ ಪೀರಿಯಡ್ ಶುರು ಆಗುತ್ತೆ. ವಸಂತ್ ಸರ್ ತುಂಬಾ ಗಾಬರಿಯಾಗಿ ಪ್ರಿನ್ಸಿಪಾಲ್ ಜೊತೆ ಮಾತಾಡ್ತಾ ಇದ್ರು ಅನ್ನೋದು ಶ್ರೀ ಅಂಡ್ ಫ್ರೆಂಡ್ಸ್ ಗೆ ಗೊತ್ತಾಗುತ್ತೆ. ಶ್ರೀಗೆ ಅನ್ನಿಸ್ತಾ ಇದೆ, ಮೇ ಬಿ ವಸಂತ್ ಸರ್ ಮಗಳು ಕಾಣೆ ಆಗಿರ್ಬೋದು. ಅವಳನ್ನೇ ಒಂದು ಗುಂಪು ಕಿಡ್ನಾಪ್ ಮಾಡ್ತಾ ಇರೋದ್ನ ನಾನ್ ನೋಡಿದ್ನ ಅಂತ ಇವನಿಗೆ ಅನ್ನಿಸ್ತಾ ಇದೆ. ಆದ್ರೆ ಅದು ವಸಂತ್ ಸರ್ ಮಗಳೇನ ಅನ್ನೋದು ಕ್ಲಾರಿಟಿ ಇಲ್ಲ. ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಇದೆ ಅಂತ ಪರ್ಮಿಷನ್ ತಗೊಂಡು ಫ್ರೆಂಡ್ ಜೊತೆ ನೇರವಾಗಿ ಬೆಳಗ್ಗೆ ಇವನು ಒಂದು ಹುಡುಗಿನ ಕಿಡ್ನಾಪ್ ಮಾಡ್ತಿರೋದ್ನ ನೋಡ್ದ ಅಲ್ವಾ. ಸೇಮ್ ಲೊಕೇಶನ್ ಗೆ ಬಂದು ಅಲ್ಲಿ ಇಸ್ತ್ರಿ ಮಾಡ್ತಿದ್ದ ವ್ಯಕ್ತಿ ಹತ್ರ ಬೆಳಗ್ಗೆ ಯಾರೋ ಒಂದು ಹುಡುಗಿನ ಕಾರ್ ನಲ್ಲಿ ಕಿಡ್ನಾಪ್ ಮಾಡಿದ್ರು, ಅದನ್ನ ನೀವು ನೋಡಿದ್ರ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳೋ ಪ್ರಕಾರ ಅವರು ಡೈಲಿ ಅಂಗಡಿ ಓಪನ್ ಮಾಡೋದು 7:30ಗಂತೆ. ಆಕ್ಚುಲಿ ಶ್ರೀನಿ ಆ ಕಿಡ್ನಾಪ್ ನ ನೋಡಿರೋದು ಸುಮಾರು ಬೆಳಗ್ಗೆ 5 ಗಂಟೆಗೆ. ಫ್ರೆಂಡ್ ಏನ್ ವಿಷಯ ಅಂತ ಕೇಳಿದಾಗ ಇವನು ನಡೆದ ಘಟನೆ ಬಗ್ಗೆ ಹೇಳ್ತಾನೆ. ವಸಂತ್ ಸರ್ ಅಪ್ಸೆಟ್ ಆಗಿರೋದ್ ನೋಡಿದ್ರೆ ಅವ್ರ ಮಗಳು ಪಾರ್ವತಿನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅನ್ಸುತ್ತೆ. ಹಾಗಾದ್ರೆ ನಾನು ಒಂದು ಹುಡುಗಿನ ಕಿಡ್ನಾಪ್ ಮಾಡ್ತಿರೋದ್ನ ನೋಡ್ದೆ ಅಲ್ವಾ, ಆ ಹುಡುಗಿ ಪಾರ್ವತಿನೇ ಆಗಿರ್ಬೋದು ಅನ್ಕೊಂಡು ಅವಳು ಸ್ಕೂಲ್ ಹತ್ರ ಹೋಗಿ ವಿಚಾರಿಸಿದಾಗ ಪಾರ್ವತಿ ಸ್ಕೂಲ್ಗೆ ಬಂದಿಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ಹಾಗಾದ್ರೆ ಪಕ್ಕ ಅವರು ಕಿಡ್ನಾಪ್ ಮಾಡಿರೋದು ಪಾರ್ವತಿನೇ ಅಂತ ಇವನಿಗೆ ಅನ್ನಿಸ್ತಾ ಇದೆ. ಕಾಲೇಜ್ ಮುಗಿದ್ಮೇಲೆ ಇನ್ನೊಬ್ಬ ಫ್ರೆಂಡ್ ಜೊತೆ ಪಾನಿಪುರಿ ಶಾಪ್ ಹತ್ರ ಇರುವಾಗ ಅವನಿಗೂ ಶ್ರೀ ನಡೆದ ಘಟನೆ ಬಗ್ಗೆ ಹೇಳ್ತಾನೆ. ಹಾಗೇನೆ ಇವನು ಯಾಕೆ ಪಾರ್ವತಿ ವಿಷಯದಲ್ಲಿ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಹೇಳೋದಕ್ಕೆ ಶುರು ಮಾಡ್ತಾನೆ. ಆಕ್ಚುಲಿ ನಾನು ಪಾರ್ವತಿನ ಅವತ್ತು ಕಾಂಪಿಟೇಷನ್ ಗೆ ಹೋದಾಗ್ಲೇ ನೋಡ್ದೆ. ಅವಳು ಮಾತಾಡ್ತಿರೋ ರೀತಿನಲ್ಲೇ ನನ್ಗೆ ಅವಳ ಮೇಲೆ ಲವ್ ಆಗೋಯ್ತು. ಆದ್ರೆ ಅವತ್ತು ಪಾರ್ವತಿ ವಸಂತ್ ಸರ್ ಮಗಳು ಅನ್ನೋದು ನನ್ಗೆ ಗೊತ್ತಿರ್ಲಿಲ್ಲ. ಆಮೇಲೆ ಅವಳ ಜೊತೆ ಕ್ಲೋಸ್ ಆದೆ, ಆದ್ರೆ ಪ್ರಪೋಸ್ ಮಾಡಿಲ್ಲ. ಯಾಕಂದ್ರೆ ವಸಂತ್ ಸರ್ ಮೇಲೆ ನನ್ಗೆ ತುಂಬಾನೇ ಗೌರವ ಇದೆ. ನಮ್ಮ ಅಪ್ಪ ಅಮ್ಮ ಜಗಳ ಮಾಡ್ಕೊಂಡು ಡಿವೋರ್ಸ್ ತಗೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ರು. ಇದೇ ಕಾರಣಕ್ಕೆ ನನ್ನಿಂದ ಕ್ಲಾಸ್ ನಲ್ಲಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ವಿಷಯ ತಿಳ್ಕೊಂಡು ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿ ನಿಮ್ಮಿಬ್ಬರು ಜಗಳದಿಂದ ಶ್ರೀ ಎಜುಕೇಶನ್ ಮೇಲೆ ಪರಿಣಾಮ ಬೀರ್ತಾ ಇದೆ. ನಿಮ್ಗೆ ನಿಮ್ ಮಗನ್ ಭವಿಷ್ಯನೇ ಮುಖ್ಯ ಆಗಿದ್ರೆ ಜಗಳ ಆಡೋದ್ನ ನಿಲ್ಸಿ ಒಟ್ಟಿಗೆ ಇರಿ ಅಂತ ಹೇಳಿದ್ರು. ಹೀಗಿರುವಾಗ ಅವ್ರ ಮಗಳನ್ನ ಹೇಗೆ ಲವ್ ಮಾಡೋದಕ್ಕೆ ಸಾಧ್ಯ ಅಂತ, ಮಗ ನಿನ್ ಬೈಕ್ ಕೀ ಕೊಡು, ಒಂದ್ ರೌಂಡ್ ಹೋಗ್ ಬರ್ತೀನಿ, ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಬೈಕ್ ನಲ್ಲಿ ಹೋಗ್ತಾ ಇರುವಾಗ ಬೆಳಗ್ಗೆ ಒಂದು ಹುಡುಗಿನ ಕಿಡ್ನಾಪ್ ಮಾಡಿದ್ರು ಅಲ್ವಾ, ಅದೇ ಕಾರ್ ಇರೋದ್ನ ನೋಡಿ ಇವನಿಗೆ ಗಾಬರಿ ಆಗುತ್ತೆ. ಈ ವಿಷಯನ ಫ್ರೆಂಡ್ಸ್ ಗೆ ಹೇಳಿದ್ರಿಂದ 3 ಜನ ಮನೆ ಹತ್ರ ಬರ್ತಾರೆ. ಒಬ್ಬನ್ನ ಬಿಟ್ಟು ಇನ್ನಿಬ್ರು ಕಾಲಿಂಗ್ ಬೆಲ್ ಪ್ರೆಸ್ ಮಾಡೋದಕ್ಕೆ ಹೋಗ್ತಾರೆ. ಹಾಗೆ ಕಟ್ ಮಾಡಿದ್ರೆ ಈಗ ವೆಟ್ರಿನ ತೋರಿಸ್ತಾರೆ. ಇವನಿಗೆ ದೊಡ್ಡ ಡೈರೆಕ್ಟರ್ ಆಗ್ಬೇಕು ಅನ್ನೋ ಆಸೆ ಇದೆ. ಇವನ್ ಬರ್ದಿರೋ ಸ್ಕ್ರಿಪ್ಟ್ ನ ಇಟ್ಕೊಂಡು ಒಂದು ಶಾರ್ಟ್ ಫಿಲ್ಮ್ ನ ಶೂಟ್ ಮಾಡ್ತಾನೆ. ಹೀಗೆ ಶೂಟ್ ಮಾಡಿರೋ ಫಿಲ್ಮ್
ಫಿಲ್ಮ್ ನ ಯಾವ್ದಾದ್ರು ದೊಡ್ಡ ಡೈರೆಕ್ಟರ್ ಗೆ ತೋರ್ಸಿದ್ರೆ ಅವಕಾಶ ಸಿಗುತ್ತೆ ಅಂತ. ವೆಟ್ರಿಗೆ ಇಬ್ರು ಫ್ರೆಂಡ್ಸ್ ಇದ್ದಾರೆ. ಒಂದು ಹುಡುಗಿನ ಕಿಡ್ನಾಪ್ ಮಾಡೋ ಸೀನ್ ಶೂಟ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಇದನ್ನ ನೋಡಿನೇ ಶ್ರೀ ಇವ್ರು ಯಾವ್ದೋ ಹುಡುಗಿನ ಕಿಡ್ನಾಪ್ ಮಾಡಿದ್ದಾರೆ. ಆಮೇಲೆ ಪಾರ್ವತಿ ಕಾಣಿಸ್ತಾ ಇಲ್ಲ ಅನ್ನೋದು ಗೊತ್ತಾದ್ಮೇಲೆ ಇವ್ರು ಕಿಡ್ನಾಪ್ ಮಾಡಿರೋ ಹುಡುಗಿ ಪಾರ್ವತಿನೇ ಆಗಿರ್ಬೋದು ಅಂತ ತಪ್ಪಾಗಿ ತಿಳ್ಕೊಂಡಿರ್ತಾನೆ. ಈ ಶೂಟಿಂಗ್ ನೋಡಿ ಶ್ರೀ ಹೆದ್ರಿ ಫಾಸ್ಟ್ ಆಗಿ ಹೋಗಿರ್ತಾನೆ ಅಲ್ವಾ. ಅದನ್ನ ಈ ಟೀಮ್ ನಲ್ಲಿ ಒಬ್ಬ ನೋಡಿರ್ತಾನೆ. ಇವ್ರಿಗೆ ಭಯ ಏನಂದ್ರೆ ಈ ಜಾಗದಲ್ಲಿ ಶೂಟಿಂಗ್ ಮಾಡೋಕೆ ಪರ್ಮಿಷನ್ ತಗೊಂಡಿಲ್ಲ. ಯಾರಾದ್ರೂ ನೋಡಿ ನಾವು ನಿಜವಾಗ್ಲೂ ಒಂದು ಹುಡುಗಿನ ಕಿಡ್ನಾಪ್ ಮಾಡಿದೀವಿ ಅಂತ ಅನ್ಕೊಂಡು ಪೊಲೀಸರು ಸಮೇತ ಬಂದ್ರೆ ಕಷ್ಟ. ಅದಕ್ಕೆ ಆದಷ್ಟು ಬೇಗ ಪ್ಯಾಕಪ್ ಮಾಡೋ ನಿರ್ಧಾರ ಮಾಡ್ತಾರೆ. ಪ್ಯಾಕಪ್ ಮಾಡ್ಕೊಂಡು ನೇರವಾಗಿ ಒಂದು ಟೀ ಶಾಪ್ ಗೆ ಬರ್ತಾರೆ. ವೆಟ್ರಿ ಒಬ್ಬ ಡ್ರಗ್ ಅಡಿಕ್ಟ್. ಯಾಕಂದ್ರೆ ಇದನ್ನ ಯೂಸ್ ಮಾಡೋದ್ರಿಂದ ಕತೆ ಬರೆಯೋದಕ್ಕೆ ಐಡಿಯಾ ಬರುತ್ತಂತೆ. ಫ್ರೆಂಡ್ಸ್ ಎಷ್ಟೇ ಹೇಳಿದ್ರು ಕೇಳೋದೇ ಇಲ್ಲ. ಈ ಡ್ರಗ್ ಯೂಸ್ ಮಾಡಿದಾಗ ಬೇರೆ ಯಾವ್ದೋ ಪ್ರಪಂಚಕ್ಕೆ ಹೋದಂಗೆ ಫೀಲ್ ಆಗುತ್ತೆ. ಟೀ ಶಾಪ್ ಅವರು ಬೈತಾರೆ, ಸುಮ್ನೆ ಯೋಚನೆ ಮಾಡಿದ್ರೇನೆ ಕತೆ ಬರಿಬಹುದು, ಇದನ್ನ ಯೂಸ್ ಮಾಡಿ ಯಾಕೆ ಆರೋಗ್ಯ ಕೆಡಿಸ್ಕೋಬೇಕು ಅಂತ. ಆಗ್ಲೇ ಪಾರ್ವತಿ ಇದೇ ಟೀ ಶಾಪ್ ಹತ್ರ ಬರ್ತಾಳೆ. ಸೈಕಲ್ ಚೈನ್ ಬಿಟ್ಟೋಗಿರೋದ್ರಿಂದ ತಳ್ಕೊಂಡೆ ಬರ್ತಾಳೆ. ಟೀ ಶಾಪ್ ಓನರ್ ಗೆ ಇವಳು ಪರಿಚಯ ಇರೋದ್ರಿಂದ ಏನಾಯ್ತು ಅಂತ ಕೇಳ್ತಾರೆ. ಬರೋ ದಾರಿಯಲ್ಲಿ ಸ್ಲಿಪ್ ಆಗಿ ಬಿದ್ಬಿಟ್ಟೆ ಅಂತ ಪಾರ್ವತಿ ಹೇಳ್ತಾಳೆ. ಆಗ ಟೀ ಶಾಪ್ ಅವರು ಸೈಕಲ್ ಚೈನ್ ನ ಫಿಕ್ಸ್ ಮಾಡ್ತಾರೆ. ಪಾರ್ವತಿ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈಗ ನಮ್ಗೆ ವೆಟ್ರಿ ಪಾಸ್ಟ್ ಬಗ್ಗೆ ತೋರಿಸ್ತಾರೆ. ತುಂಬಾ ಜನ ಪ್ರೊಡ್ಯೂಸರ್ಸ್ ಗೆ ಕತೆ ಹೇಳಿರ್ತಾನೆ, ಆದ್ರೆ ಅವರೆಲ್ಲ ರಿಜೆಕ್ಟ್ ಮಾಡಿರ್ತಾರೆ. ಇದೇ ಟೆನ್ಷನ್ ನಲ್ಲೇ ಡ್ರಗ್ ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇವ್ರ ತಾಯಿ ತೀರ್ ಹೋಗಿದ್ದಾರೆ. ಅವ್ರ ಜೊತೆ ಚಿಕ್ಕ ವಯಸ್ಸಲ್ಲಿ ಕಳೆದ ಕ್ಷಣಗಳು ನೆನಪಾಗ್ತಾ ಇದೆ. ಹಾಗೇನೆ ಕಿಶೋರ್ ಅನ್ನುವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾನೆ. ಇವ್ರು ಯಾರು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಕಿಶೋರ್ ಹೇಳ್ತಾರೆ, ನೀನು ಅವಾರ್ಡ್ ಗೆದ್ದುಬಿಟ್ಟೆ ಅಂತ. ಅವನ್ನ ಸ್ಟೇಜ್ ಮೇಲೆ ಕರೆದು ಅವಾರ್ಡ್ ಕೊಡ್ತಾರೆ. ವೆಟ್ರಿ ತಾಯಿಗೂ ಫುಲ್ ಖುಷಿ ಆಗುತ್ತೆ. ಹೀಗೆಲ್ಲ ನಡೆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅಷ್ಟರಲ್ಲಿ ಫ್ರೆಂಡ್ಸ್ ಬರ್ತಾರೆ. ಏನ್ ವಿಷಯ ಅಂತ ಕೇಳಿದಾಗ ಫಸ್ಟ್ ಮನೋಜ್ಗೆ ಕಾಲ್ ಮಾಡು ಅಂತ. ಮನೋಜ್ ಕೂಡ ಇವ್ರ ಫ್ರೆಂಡೇ ಆಗಿರ್ತಾನೆ. ಒಬ್ರು ಡೈರೆಕ್ಟರ್ ಹತ್ರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಏನ್ ವಿಷಯ ಅಂತ ಇವನಿಗೆ ಗೊತ್ತಿಲ್ಲ. ಫ್ರೆಂಡ್ಸ್ ಹೇಳಿದ್ರಿಂದ ಮನೋಜ್ಗೆ ಕಾಲ್ ಮಾಡ್ತಾನೆ. ವಿಷಯ ಏನಂದ್ರೆ ವೆಟ್ರಿ ತುಂಬಾ ಜನರಿಗೆ ಕತೆ ಹೇಳಿರ್ತಾನೆ ಅಲ್ವಾ. ಅದೇ ತರ ಕಿಶೋರ್ ಅನ್ನುವ ಡೈರೆಕ್ಟರ್ಗೂ ಕತೆ ಹೇಳಿರ್ತಾನೆ. ಕತೆ ಕೇಳಿ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಕಿಶೋರ್ ಹೇಳಿರ್ತಾರೆ. ಆದ್ರೆ ಈಗ ಕಿಶೋರ್ ವೆಟ್ರಿ ಕತೆನ ಕದ್ದು ಸಿನಿಮಾ ಮಾಡ್ತಾ ಇದ್ದಾರೆ. ಅದೇ ಪ್ರಾಜೆಕ್ಟ್ ನಲ್ಲೇ ಮನೋಜ್ ಕೆಲಸ ಮಾಡ್ತಾ ಇರೋದ್ರಿಂದ ಈ ವಿಷಯನ ವೆಟ್ರಿಗೆ ಹೇಳ್ತಾನೆ. ಅವಸರ ಪಟ್ಟು ಇಲ್ಲಿಗೆ ಬಂದು ಗಲಾಟೆ ಮಾಡಬೇಡ. ನಿನ್ ಹತ್ರ ಸ್ಕ್ರಿಪ್ಟ್ ನ ಒರಿಜಿನಲ್ ಕಾಪಿ ಇದೆ ಅಲ್ವಾ, ಅದನ್ನ ತಗೊಂಡು ಬಾ. ಹೇಗಾದ್ರೂ ಮಾಡಿ ಈ ಪ್ರಾಜೆಕ್ಟ್ ನ ಸ್ಟಾಪ್ ಮಾಡ್ಬೇಕು ಅಂತ. ಇವನ್ ಹತ್ರ ಸೀಲ್ ಹಾಕಿರೋ ಒರಿಜಿನಲ್ ಕಾಪಿ ಇರುತ್ತೆ. ಅದನ್ನ ಇಟ್ಕೊಂಡೆ ಲೀಗಲ್ ಆಗಿ ಫೈಟ್ ಮಾಡ್ಬೇಕು. ರೂಮ್ ನಲ್ಲಿ ಬಂದು ನೋಡಿದ್ರೆ ಒರಿಜಿನಲ್ ಕಾಪಿ ಮಿಸ್ಸಿಂಗ್. ಇದ್ರಿಂದ ವೆಟ್ರಿಗೆ ಫುಲ್ ಟೆನ್ಷನ್ ಆಗುತ್ತೆ. ಇಲ್ಲೇ ಇಟ್ಟಿದ್ದೆ ಆದ್ರೆ ಈಗ ಕಾಣಿಸ್ತಾ ಇಲ್ಲ ಅಂತ ಫ್ರೆಂಡ್ಸ್ ಗೆ ಹೇಳ್ತಾನೆ. ಇಲ್ಲಿದ್ದ ಕಾಪಿ ಮಿಸ್ ಆಗೋದಕ್ಕೆ ಹೇಗ್ ಸಾಧ್ಯ ಅಂತ ಇವರಿಗೂ ಗಾಬರಿ ಆಗುತ್ತೆ. ಈಗ ಕೆಲವೊಂದು ವಿಷಯನ ವೆಟ್ರಿ ಯೋಚನೆ ಮಾಡ್ತಾನೆ. ಆ ಕಿಶೋರ್ಗೆ ಕತೆ ಹೇಳಿದಾಗ ನಿನ್ಗೆ ಒಳ್ಳೆ ಟ್ಯಾಲೆಂಟ್ ಇದೆ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ಈಗ ಮೋಸ ಮಾಡಿದ್ದಾನೆ. ವೆಟ್ರಿ ಫ್ರೆಂಡ್ಸ್ ನ ಹೊರಗಡೆ ಕಳಿಸಿ ಡ್ರಗ್ಸ್ ತಗೋತಾನೆ. ಈಗ ಕಿಶೋರ್ ಇವನ್ನ ಗೇಲಿ ಮಾಡ್ತಿರೋ ಹಾಗೆಲ್ಲ ಇಮ್ಯಾಜಿನೇಷನ್ ಮಾಡ್ಕೋತಾನೆ. ಫ್ರೆಂಡ್ಸ್ ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಾರೆ. ವೆಟ್ರಿ ಕಣ್ಣಿಗೆ ಸ್ಕ್ರಿಪ್ಟ್ ಕಂಡಿದ್ರಿಂದ ಫುಲ್ ಖುಷಿ ಆಗ್ಬಿಡ್ತಾನೆ. ಆಗ ಫ್ರೆಂಡ್ಸ್ ಹೇಳ್ತಾರೆ, ಇದು ಸ್ಕ್ರಿಪ್ಟ್ ಅಲ್ಲ ಡಬ್ಬ ಅಂತ. ಇವನಿಗೆ ಡ್ರಗ್ ಓವರ್ ಡೋಸ್ ಆಗಿದೆ ಅನ್ಸುತ್ತೆ, ಅದಕ್ಕೆ ಇದು ಸ್ಕ್ರಿಪ್ಟ್ ತರ ಕಾಣಿಸ್ತಾ ಇದೆ. ಈಗ ಯಾರೋ ಡೋರ್ ನಾಕ್ ಮಾಡ್ತಾರೆ. ಅಂದ್ರೆ ಶ್ರೀ ಹಾಗೂ ಫ್ರೆಂಡ್ ಕಾಲಿಂಗ್ ಬೆಲ್ ಪ್ರೆಸ್ ಮಾಡೋದಕ್ಕೆ ಬರ್ತಾ ಇದ್ರು ಅಲ್ವಾ. ಆ ಸೀನ್ ನ ಇಲ್ಲಿಗೆ ಕನೆಕ್ಟ್ ಮಾಡ್ತಾರೆ. ವೆಟ್ರಿ ಡೋರ್ ತೆಗೆಯೋದಕ್ಕೆ ಹೋದಾಗ ಕಟ್ ಮಾಡಿ ಬೇರೊಂದು ಸೀನ್ ತೋರಿಸ್ತಾರೆ. ಒಬ್ಬ ಕಳ್ಳ ವೆಟ್ರಿ ಮನೆ ಲಾಕ್ ನ ತೆಗ್ದು ವೆಟ್ರಿ ಸ್ಕ್ರಿಪ್ಟ್ ಇಟ್ಟಿರೋ ಜಾಗ ಇವನಿಗೆ ಗೊತ್ತಿದೆ ಅನ್ಸುತ್ತೆ. ಆ ಸ್ಕ್ರಿಪ್ಟ್ ನ ಇವನೇ ಕದ್ದಿರ್ತಾನೆ. ಈಗ ವಸಂತ್ ಮನೆಯಲ್ಲಿ ಬೆಳಗ್ಗೆ ಏನ್ ನಡೀತು ಅಂತ ತೋರಿಸ್ತಾರೆ. ಪಾರ್ವತಿ ಕಾಣಿಸ್ತಾ ಇಲ್ಲ. ವೈಫ್ ಹತ್ರ ಪಾರ್ವತಿ ಎಲ್ಲಿ ಅಂತ ಕೇಳಿದಾಗ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅವಳ ಫ್ರೆಂಡ್ಗೆಲ್ಲ ಕಾಲ್ ಮಾಡಿ ವಿಚಾರಿಸ್ತಾರೆ. ಆದ್ರೆ ಫ್ರೆಂಡ್ಸ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಟ್ ಮಾಡಿ ಒಬ್ರು ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಹೆಸರು ಸೆಲ್ವಂ. ಕಾನ್ಸ್ಟೇಬಲ್ ಕಾಲ್ ಮಾಡಿ ಒಂದು ಹಿಟ್ ಅಂಡ್ ರನ್ ಕೇಸ್, ಒಬ್ರು ಅಜ್ಜಿಗೆ ಡಿಕ್ಕಿ ಹೊಡೆದಿದ್ರಿಂದ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಅಂತ. ಡಿಕ್ಕಿ ಹೊಡೆದಿರೋದು MLA ಅವ್ರ ಮಗ. ಕಾನ್ಸ್ಟೇಬಲ್ ಹೊಸಬ, ಗೊತ್ತಿಲ್ಲದೆ ಅರೆಸ್ಟ್ ಮಾಡಿದ್ದಾನೆ. MLA ಗೆ ವಿಷಯ ಗೊತ್ತಾದ್ರೆ ತೊಂದರೆ ಆಗುತ್ತೆ ಅಂತ. ಸರಿ ನಾನ್ ಮ್ಯಾನೇಜ್ ಮಾಡ್ತೀನಿ ಅಂತ ಸೆಲ್ವಂ ಹೇಳ್ತಾರೆ. ಈ ಕಡೆ ವಸಂತ್ ಮಗಳು ಕಾಣೆ ಆಗಿರೋದ್ರಿಂದ ಅದೇ ಟೆನ್ಷನ್ ನಲ್ಲೇ ಕಾಲೇಜ್ಗೆ ಬಂದಿರ್ತಾರೆ. ಶ್ರೀಗೆ ಕ್ಲಾಸ್ ತಗೊಳ್ಳೋದಕ್ಕೆ ಹೇಳಿ ಪ್ರಿನ್ಸಿಪಾಲ್ ರೂಮ್ ಕಡೆ ಹೋಗಿರ್ತಾರೆ. ಪರ್ಮಿಷನ್ ತಗೊಂಡು ಹುಡ್ಕೋದಕ್ಕೆ ಟ್ರೈ ಮಾಡಿದ್ದಾರೆ. ವೈಫ್ ಹತ್ರ ಕೇಳಿದಾಗ ಅವರು ಸರಿಯಾಗಿ ರಿಯಾಕ್ಟ್ ಮಾಡ್ತಾನೆ ಇಲ್ಲ. ಕೊನೆಯದಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಅವ್ರ ವೈಫೇ ಹೇಳಿರ್ತಾರೆ. ಈ ಕಡೆ ಇನ್ಸ್ಪೆಕ್ಟರ್ MLA ಮಗನ್ನ ನೋಡ್ತಾರೆ. ನೀನೇ MLA ಮಗನ ಅಂತ ಕೇಳಿದಾಗ ನಾನು MLA ಮಗ ಅಲ್ಲ, ನಾನು ಮಿನಿಸ್ಟರ್ ನ ಮಗ. ನನ್ ಮೇಲೆ ನಿಮ್ ಕಾನ್ಸ್ಟೇಬಲ್ ಕೈ ಇಟ್ಬಿಟ್ಟ, ಅವನ್ನ ಸುಮ್ನೆ ಬಿಡಲ್ಲ ಅಂತ.
ಇನ್ಸ್ಪೆಕ್ಟರ್ ಹೇಳ್ತಾರೆ, ನೀನು ಅಜ್ಜಿಗೆ ಡಿಕ್ಕಿ ಹೊಡೆದಿದ್ರಿಂದ ಅವರು ಸೀರಿಯಸ್ ಆಗಿದ್ದಾರೆ, ಅದ್ರಿಂದಾನೇ ನಿನ್ನ ಅರೆಸ್ಟ್ ಮಾಡಿರೋದು. ಅಜ್ಜಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನ್ ಕತೆ ಅಷ್ಟೇ ಅಂತ. ಹೊಸ ಕಾನ್ಸ್ಟೇಬಲ್ಗೆ ಹೇಳ್ತಾರೆ, ನೀನ್ ಸರಿಯಾದ ಕೆಲ್ಸನೇ ಮಾಡಿದ್ಯಾ, ಕಾನೂನು ಅನ್ನೋದು ಎಲ್ರಿಗೂ ಒಂದೇ ಅಂತ. ಈಗ ಸೆಲ್ವಂನ ಮೀಟ್ ಆಗೋದಕ್ಕೆ ಮಿನಿಸ್ಟರ್ನ PA ಬರ್ತಾರೆ. ಎಲೆಕ್ಷನ್ ಟೈಮ್ ಅಲ್ವಾ, ಈಗ ಇದೆಲ್ಲ ಹೊರಗಡೆ ಬಂದ್ರೆ ಸರಿಯಾಗಲ್ಲ. ಸರಿ 1 ಲಕ್ಷ ಕೊಡಿ ನೋಡೋಣ ಅಂತ ಹೇಳ್ತಾರೆ. PA 1 ಲಕ್ಷ ಕೊಡ್ತಾರೆ. ಒಂದ್ ಸಜ್ಜಿ ಕಂಡೀಷನ್ ಹೇಗಿದೆ ಅಂತ ನೋಡ್ತೀನಿ. ಒಬ್ಬ ಕಳ್ಳ ವೆಟ್ರಿ ಮನೇಲಿ ಕಳ್ತನ ಮಾಡ್ದ ಅಲ್ವಾ, ಅವನು ಸೆಲ್ವಂನ ಮೀಟ್ ಆಗಿ ಕದ್ದಿದ್ದ ಕಾಪಿ ಕೊಡ್ತಾನೆ. ಇವನ್ ಮೇಲೆ ತುಂಬಾ ಕೇಸಸ್ ಇರೋದ್ರಿಂದ ಮತ್ತೆ ಸೆಲ್ ಒಳಗಡೆ ಹಾಕಿ ಲಾಕ್ ಮಾಡ್ತಾರೆ. ಅದೇ ಟೈಮ್ ಅಲ್ಲಿ ವಸಂತ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋದಕ್ಕೆ ಬರ್ತಾರೆ. ಕಾನ್ಸ್ಟೇಬಲ್ ಕೇಳ್ತಾರೆ, ಈಗಿನ ಕಾಲದಲ್ಲಿ ಹುಡುಗಿರು ಕಾಣೆ ಆಗ್ತಿರೋದು ಮೋಸ್ಟ್ ಆಫ್ ದಿ ಟೈಮ್ ಲವರ್ ಜೊತೆನೆ ಓಡೋಗಿರ್ತಾರೆ. ಕಾಮನ್ ಆಗಿ ಇದನ್ನ ತಂದೆ ಹತ್ರ ಹೇಳೋದಿಲ್ಲ, ತಾಯಿ ಹತ್ರನೇ ಹೇಳ್ಕೊತಾರೆ. ನೀವು ಒಂದ್ಸಲ ನಿಮ್ ವೈಫ್ ಜೊತೆ ಮಾತಾಡಿ ಅಂತ. ವಸಂತ್ ವೈಫ್ ಹತ್ರ ಪಾರ್ವತಿ ಯಾರನ್ನಾದ್ರೂ ಲವ್ ಮಾಡ್ತಿರೋದಾಗಿ ನಿನ್ಗೆ ಹೇಳದ್ಲಾ ಅಂತ ಕೇಳಿದಾಗ ವೈಫ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೆಲ್ವಂ ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆಗಿರೋ ಅಜ್ಜಿನ ನೋಡೋದಕ್ಕೆ ಬರ್ತಾರೆ. ಕಾಲಿಗೆ ಪೆಟ್ಟಾಗಿದೆ, ಜೀವಕ್ಕೇನು ಅಪಾಯ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಸೊ ಈಗ ಮಿನಿಸ್ಟರ್ ಮಗನ್ನ ರಿಲೀಸ್ ಮಾಡ್ತಾರೆ. ಇವನಿಗೆ ಸೆಲ್ವಂ ಮೇಲೆ ತುಂಬಾ ಕೋಪ ಇದೆ. ಸೆಲ್ವಂಗೆ ವೆಟ್ರಿ ಅನ್ನುವ ಮಗ ಇದ್ದಾನೆ ಅನ್ನೋದು ಗೊತ್ತಾದ್ಮೇಲೆ ವೆಟ್ರಿ ಅಡ್ರೆಸ್ ನ ತಿಳ್ಕೊಂಡು ರೌಡಿಗಳಿಗೆ ಕಾಲ್ ಮಾಡಿ ಅವನ್ ಕತೆ ಮುಗಿಸ್ಬಿಡಿ ಅಂತ ಹೇಳ್ತಾನೆ. ಶ್ರೀ ಜೊತೆಲ್ ಬಂದಿದ್ದ ಇಬ್ರಲ್ಲಿ ಒಬ್ಬ ಹೊರಗಡೆ ವೆಯ್ಟ್ ಮಾಡ್ತಿದ್ದ ಅಲ್ವಾ, ಆ ಪ್ಲೇಸ್ಗೆ ಒಂದು ಕಾರ್ ಬರುತ್ತೆ. ಮಿನಿಸ್ಟರ್ ಮಗ ರೌಡಿಗಳಿಗೆ ಕಾಲ್ ಮಾಡಿ ವೆಟ್ರಿ ಕತೆ ಮುಗಿಸೋದಕ್ಕೆ ಹೇಳಿದ್ದ ಅಲ್ವಾ, ಅದಕ್ಕೇನೆ ಈ ರೌಡಿಗಳು ಬರ್ತಾರೆ. ಶ್ರೀ ಹಾಗೂ ಫ್ರೆಂಡ್ ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿ ವೆಯ್ಟ್ ಮಾಡ್ತಾ ಇರುವಾಗ ಅಷ್ಟರಲ್ಲಿ ಆ ರೌಡಿಗಳು ಬರ್ತಾರೆ. ಈಗ ವೆಟ್ರಿ ಡೋರ್ ಓಪನ್ ಮಾಡ್ತಾನೆ. ಬಂದಿರೋ ರೌಡಿಗಳು ನೀನೇ ವೆಟ್ರಿನಾ ಅಂತ ಕೇಳ್ತಾರೆ. ಇವನು ಡ್ರಗ್ಸ್ ತಗೊಂಡಿರೋದ್ರಿಂದ ತಮಾಷೆ ಮಾಡ್ತಾ ಇದ್ದಾನೆ. ಟ್ರಿಗರ್ ಆಗಿದ್ದ ರೌಡಿಗಳು ವೆಟ್ರಿಗೆ ಸರಿಯಾಗಿ ಹೊಡಿತಾರೆ. ಒಂದು ಹಂತದಲ್ಲಿ ಬಂದವರು ಇವನ್ ಕಣ್ಣಿಗೆ ಕಿಶೋರ್ ತರ ಕಂಡಿದ್ರಿಂದ ಅವರಿಗೆಲ್ಲ ಸರಿಯಾಗಿ ಹೊಡಿತಾನೆ. ಶಬ್ದ ಕೇಳಿ ಹೌಸ್ ಓನರ್ ಪೊಲೀಸ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ. ರೌಡಿಗಳು ಹೆದ್ರಿ ಅಲ್ಲಿಂದ ಓಡ್ ಹೋಗ್ತಾರೆ. ವೆಟ್ರಿ ಹೇಳ್ತಾನೆ, ಕಾರ್ ತೆಗೀರಿ, ಎಲ್ಲಾದ್ರೂ ಹೋಗಿ ರಿಲ್ಯಾಕ್ಸ್ ಮಾಡೋಣ ಅಂತ. ಸೊ ಈಗ ಎಲ್ರು ಕಾರ್ನಲ್ಲಿ ಹೋಗ್ತಾರೆ. ಅದೇ ಕಾರ್ನ ಫಾಲೋ ಮಾಡ್ಕೊಂಡು ಈ 3 ಜನ ಕೂಡ ಹೋಗ್ತಾರೆ. ಈ ಕಡೆ ವಸಂತ್ಗೆ ತಲೆ ಕೆಡ್ತಾ ಇದೆ, ಪಾರ್ವತಿ ಎಲ್ಲಿಗೆ ಹೋದ್ಲು ಅಂತ. ದೇವ್ರ ಹತ್ರ ಎಲ್ಲ ಪ್ರೇ ಮಾಡ್ತಾ ಇದ್ದಾರೆ, ಹೇಗಾದ್ರೂ ನನ್ ಮಗಳು ಸಿಗೋ ಹಾಗ್ ಮಾಡು ಅಂತ. ಈ ಕಡೆ ಸ್ಟೇಷನ್ ನಲ್ಲಿ ವೆಟ್ರಿ ಮನೆಯಿಂದ ಸ್ಕ್ರಿಪ್ಟ್ ಕಾಪಿನ ಕದ್ದಿದ್ದ ಕಳ್ಳನ್ ಹತ್ರ ಪಾರ್ವತಿ ಫೋಟೋನ ತೋರಿಸಿ ಇವಳನ್ನ ಎಲ್ಲಾದ್ರೂ ನೋಡ್ದ ಅಂತ ಕೇಳ್ತಾರೆ. ಹೌದು ಸರ್, ಬೆಳಗ್ಗೆ ನೋಡ್ದೆ. ವೆಟ್ರಿ ಮನೆಯಿಂದ ಸ್ಕ್ರಿಪ್ಟ್ ಕಾಪಿನ ಕದ್ಕೊಂಡ್ ಬರುವಾಗ ಈ ಹುಡುಗಿ ಸೈಕಲ್ ತಳ್ಕೊಂಡು ಹೋಗ್ತಾ ಇದ್ಲು. ನನ್ನ ನೋಡಿ ಹೆದ್ರು ಬಿಟ್ಲು ಅನ್ಸುತ್ತೆ. ಸೈಕಲ್ ನ ಒಂದ್ ಕಡೆ ಬಿಟ್ಟು ಕಾರ್ ಹತ್ತಿ ಹೋದ್ಲು ಅಂತ. ಆಗ ಹೊಸ ಕಾನ್ಸ್ಟೇಬಲ್ ನ ಕರೆದು ಇವನು ಪ್ಲೇಸ್ ತೋರಿಸ್ತಾನೆ, ಅಲ್ಲೋಗಿ ಏನಾದ್ರೂ ಲೀಡ್ ಸಿಗುತ್ತಾ ನೋಡು ಅಂತ. ವೆಟ್ರಿ ಮನೆಗೆ ರೌಡಿಗಳು ಬಂದಿರೋ ವಿಷಯನ ಹೌಸ್ ಓನರ್ ಕಾಲ್ ಮಾಡಿ ಹೇಳಿದ್ರು ಅಲ್ವಾ, ಆ ಕಾಲ್ ಈಗ್ಲೇ ಪೊಲೀಸ್ ಸ್ಟೇಷನ್ಗೆ ಬಂದಿರುತ್ತೆ. ಈ ಕಡೆ ಶ್ರೀನ ಕರ್ಕೊಂಡು ಕಾರ್ನಲ್ಲಿ ಹೋಗ್ತಾ ಇರುವಾಗ ಹಿಂದೆ 3 ಜನ ಹುಡುಗರು ಫಾಲೋ ಮಾಡ್ತಿರೋದ್ನ ನೋಡಿ ಗಾಡಿ ನಿಲ್ಲಿಸ್ತಾರೆ. ಯಾರ್ ನೀವು ಅಂತ ಕೇಳಿದಾಗ ಅರ್ಲಿ ಮಾರ್ನಿಂಗ್ ಈ ಕಾರ್ನಲ್ಲಿ ನೀವು ಒಂದು ಹುಡುಗಿನ ಕಿಡ್ನಾಪ್ ಮಾಡಿದ್ರಿ ಅಲ್ವಾ, ಅದನ್ನ ನಾನು ನೋಡ್ದೆ ಅಂತ. ನಾವು ಶೂಟಿಂಗ್ ಮಾಡಿದ್ವಿ, ಹುಡುಗಿನೆಲ್ಲ ಕಿಡ್ನಾಪ್ ಮಾಡಿಲ್ಲ ಅಂತ ಅವರು ಶೂಟ್ ಮಾಡಿದ್ದ ವಿಡಿಯೋನ ತೋರಿಸ್ತಾರೆ. ಸೊ ಹಾಗಾದ್ರೆ ಇವರು ಪಾರ್ವತಿನ ಕಿಡ್ನಾಪ್ ಮಾಡಿಲ್ಲ ಅನ್ನೋದು ಶ್ರೀಗೆ ಕನ್ಫರ್ಮ್ ಆಗುತ್ತೆ. ಪಾರ್ವತಿ ಫೋಟೋ ತೋರಿಸಿ ಈ ಹುಡುಗಿ ಬೆಳಗಿಂದ ಮಿಸ್ಸಿಂಗ್. ಫೋಟೋ ನೋಡಿ ವೆಟ್ರಿ ಹೇಳ್ತಾನೆ, ಇವಳು ಬೆಳಗ್ಗೆ ಟೀ ಶಾಪ್ ಹತ್ರ ಬಂದ್ಲು, ಸೈಕಲ್ ಚೈನ್ ಏನೋ ಕಿತ್ತೋಗಿದೆ ಅಂತ ತಳ್ಕೊಂಡೇ ಬಂದ್ಲು. ಟೀ ಶಾಪ್ ಅವರು ಫಿಕ್ಸ್ ಮಾಡ್ಕೊಟ್ ಮೇಲೆ ಅದೇ ರೂಟಲ್ಲೇ ನಡ್ಕೊಂಡು ಹೋದ್ಲು. ಅದು ಬಿಟ್ರೆ ನನಗೆ ಬೇರೆ ಏನು ಗೊತ್ತಿಲ್ಲ. ನನ್ ನಂಬರ್ ಬೇಕಾದ್ರೆ ತಗೋ, ನನ್ಗೇನಾದ್ರೂ ಗೊತ್ತಾದ್ರೆ ಹೇಳ್ತೀನಿ ಅಂತ. ಮಿನಿಸ್ಟರ್ ಮಗ ಕಳ್ಸಿದ್ದ ರೌಡಿಗಳು ಅವನು ನಮ್ಗೆಲ್ಲ ಸರಿಯಾಗಿ ಹೊಡೆದ ಅಂತ ಹೇಳಿದಾಗ ಮಿನಿಸ್ಟರ್ ಮಗನಿಗೆ ತುಂಬಾ ಕೋಪ ಬರುತ್ತೆ. ಈ ಕಡೆ ಕಾನ್ಸ್ಟೇಬಲ್ ಕಳ್ಳನ್ನ ಕರ್ಕೊಂಡು ಅವನ್ ಪಾರ್ವತಿನ ನೋಡ್ದೆ ಅಂತ ಹೇಳಿದ್ದ ಸ್ಪಾಟ್ಗೆ ಬಂದಾಗ ಕರೆಕ್ಟ್ ಆ ಸೈಕಲ್ ಅಲ್ಲೇ ಬಿದ್ದಿದೆ. ಇಲ್ಲಿಂದಾನೆ ಯಾರ ಜೊತೆನೋ ಕಾರ್ನಲ್ಲಿ ಹೋದ್ಲು ಅಂತ. ಸ್ಪಾಟ್ ನಲ್ಲಿ CCTV ಇದೆ. ಸೊ ಫುಟೇಜ್ ಚೆಕ್ ಮಾಡಿದ್ರೆ ಏನಾದ್ರೂ ಲೀಡ್ ಸಿಗ್ಬೋದು ಅಂತ ಕಾನ್ಸ್ಟೇಬಲ್ ಗೆಸ್ ಮಾಡ್ತಾರೆ. ಸ್ಟೇಷನ್ಗೆ ಕಾಲ್ ಬಂದಿರುತ್ತೆ ಅಲ್ವಾ, ಹೀಗೆ ವೆಟ್ರಿ ಮನೆಗೆ ರೌಡಿಗಳು ಬಂದಿದ್ದಾರೆ ಅಂತ. ಅಲ್ಲಿಗೆ ಸೀನಿಯರ್ ಕಾನ್ಸ್ಟೇಬಲ್ ಹೋಗಿ ಇದು ವೆಟ್ರಿ ಸ್ಟೇ ಆಗಿರೋ ಮನೇನೆ ಅನ್ನೋದು ಗೊತ್ತಾದ್ಮೇಲೆ ಅವ್ರ ತಂದೆ ಸೆಲ್ವಂಗೆ ಕಾಲ್ ಮಾಡಿ, ಸರ್ ನಿಮ್ ಮಗನ್ನ ಹೊಡಿಯೋದಕ್ಕೆ ರೌಡಿಗಳು ಬಂದಿದ್ರಂತೆ, ಆದ್ರೆ ಈಗ ವೆಟ್ರಿ ಆಗ್ಲಿ ಅವನ್ ಫ್ರೆಂಡ್ಸ್ ಆಗ್ಲಿ ಮನೇಲಿಲ್ಲ ಅಂತ. ಯಾರು ಇದನ್ನ ಮಾಡಿದ್ದು ಅನ್ನೋದು ನನಗ್ ಗೊತ್ತು, ಬಾಕಿ ನಾನ್ ನೋಡ್ಕೋತೀನಿ ಅಂತ ಸೆಲ್ವಂ ಹೇಳ್ತಾರೆ. ಈ ಕಡೆ ವೆಟ್ರಿಯ ಫ್ರೆಂಡ್ಸ್ ಆ ಒರಿಜಿನಲ್ ಸ್ಕ್ರಿಪ್ಟ್ ಕಾಪಿನ ಯಾರೋ ಕಳ್ತನ ಮಾಡಿದ್ದಾರೆ ಅಂತ ಮನೋಜ್ಗೆ ಕಾಲ್ ಮಾಡಿ ಹೇಳ್ತಾರೆ. ಹಾಗೇನೆ ವೆಟ್ರಿ ಅಲ್ಲಿಗೆ ಬಂದು ಕಿಶೋರ್ನ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅವನಿಗೆ ಡ್ರಗ್ಸ್ ಬೇರೆ ಓವರ್ ಡೋಸ್ ಆಗಿದೆ, ಏನ್ ಮಾಡೋದು ಅಂತ. ವೆಟ್ರಿ ಡ್ರಗ್ಸ್ ತಗೊಂಡಿರೋದ್ರಿಂದ ಆಲೋಸಿನೇಷನ್ ಎಲ್ಲ ಬರ್ತಾ ಇದೆ. ಒಬ್ನೇ ಮಾತಾಡ್ತಾ ಇದ್ದಾನೆ, ದೇವ್ರೆ ಯಾಕೆ ನನ್ ಜೀವನದಲ್ಲಿ ಮಾತ್ರ ಹೀಗೆಲ್ಲ ಆಟ ಆಡ್ತಾ ಇದ್ದೀಯಾ ಅಂತ.
ಆಗ ಇವನೇ ದೇವ್ರ ತರ ಬಂದಿರೋ ಹಾಗೆಲ್ಲ ಕಾಣಿಸ್ತಾ ಇದೆ. ಹೊಸ ಕಾನ್ಸ್ಟೇಬಲ್ ವಸಂತ್ ನ ಮೀಟ್ ಆಗಿ CCTV ಚೆಕ್ ಮಾಡಿದ್ವಿ, ಅವಳನ್ನ ಯಾರು ಕೂಡ ಫೋರ್ಸ್ಫುಲಿ ಕಿಡ್ನಾಪ್ ಮಾಡಿಲ್ಲ, ಅವಳೆ ಕಾರ್ ಹತ್ತಿ ಹೋಗಿದ್ದಾಳೆ, ಮೇ ಬಿ ಲವ್ ಮ್ಯಾಟರ್ ಆಗಿರ್ಬೋದು. ಆ ಕಾರ್ ಕಲರ್ ಹಾಗೇನೆ ನಂಬರ್ ನ ಹೇಳ್ತಾರೆ. ಇದನ್ ಕೇಳಿ ವಸಂತ್ಗೆ ಶಾಕ್ ಆಗುತ್ತೆ. ಈಗ ವಸಂತ್ ಇನ್ಮೇಲೆ ನಾನ್ ನೋಡ್ಕೋತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆ ಮಿನಿಸ್ಟರ್ ಮಗ ಒಂದು ಪಬ್ ನಲ್ಲಿ ಇರೋ ವಿಷಯ ತಿಳ್ಕೊಂಡು ಸೆಲ್ವಂ ಅವನ್ನ ಅರೆಸ್ಟ್ ಮಾಡ್ತಾರೆ. ಈ ಕಡೆ 3 ಜನ ಟೀ ಶಾಪ್ ಓನರ್ ನ ಮೀಟ್ ಆಗಿ ಪಾರ್ವತಿ ಬಗ್ಗೆ ಕೇಳಿದಾಗ ಅವರು ನಡೆದ ವಿಷಯನ ಹೇಳ್ತಾರೆ. ಸೈಕಲ್ ಚೈನ್ ಕಿತ್ತೋಗಿದ್ರಿಂದ ತಳ್ಕೊಂಡೇ ಬರ್ತಿದ್ಲು, ನಾನೇ ಫಿಕ್ಸ್ ಮಾಡ್ದೆ, ಆಮೇಲೆ ಹೊರಟೋದ್ಲು ಅಂತ. ಸೊ ಈಗ ಪಾರ್ವತಿ ಬಗ್ಗೆ ಏನು ಲೀಡ್ ಸಿಗದೆ ಇರೋದ್ರಿಂದ ಶ್ರೀ ಅಳೋದಕ್ಕೆ ಶುರು ಮಾಡ್ತಾನೆ. ಫ್ರೆಂಡ್ಸ್ ಸಮಾಧಾನ ಮಾಡ್ತಾರೆ. ಆಗ ಶ್ರೀ ಹೇಳ್ತಾನೆ, ನಿನ್ನೆ ಅಷ್ಟೇ ಅವಳಿಗೆ ಪ್ರಪೋಸ್ ಮಾಡ್ದೆ, ಪಾರ್ವತಿ ಕೂಡ ಒಪ್ಕೊಂಡಿದ್ದಾಳೆ, ಆದ್ರೆ ನನ್ ಡಿಸಿಷನ್ ನಾಳೆ ಹೇಳ್ತೀನಿ ಅಂತ ಹೇಳಿರ್ತಾಳೆ, ಆದ್ರೆ ಬೆಳಗ್ಗೆ ಅಷ್ಟರಲ್ಲಿ ಮಿಸ್ಸಿಂಗ್. ಈ ಕಡೆ ವೆಟ್ರಿ ಅವನ್ ತರಾನೇ ಇರೋ ದೇವ್ರ ಜೊತೆ ಮಾತಾಡ್ತಾ ಇದ್ದಾನೆ. ಈಗ ದೇವ್ರು ಹೇಳ್ತಾರೆ, ನಾನ್ ಕೂಡ ನಿನ್ ತರನೇ ಸ್ಕ್ರೀನ್ ಪ್ಲೇ ರೈಟರ್. ಒಬ್ಬ ವ್ಯಕ್ತಿಗೆ ಯಾವಾಗ್ಲೂ ಒಳ್ಳೇದ್ನೇ ಮಾಡಿದ್ರೆ ಜೀವನ ಬೋರ್ ಆಗ್ಬಿಡುತ್ತೆ, ಅದಕ್ಕೇನೆ ಒಳ್ಳೇದು ಕೆಟ್ಟದ್ದು ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾ ಇರ್ತೀನಿ ಅಂತ. ಫ್ರೆಂಡ್ಸ್ ಗೆ ಗೊತ್ತಾಗುತ್ತೆ ಇವನಿಗೆ ಓವರ್ ಡೋಸ್ ಆಗಿದೆ, ಅದಕ್ಕೆ ಒಬ್ನೇ ಮಾತಾಡ್ತಾ ಇದ್ದಾನೆ ಅಂತ. ಈಗ ವೆಟ್ರಿ ಹೇಳ್ತಾನೆ, ನಾನು ಕಿಶೋರ್ನ ಮೀಟ್ ಆಗ್ಬೇಕು, ಕರ್ಕೊಂಡು ಹೋಗಿ ಅಂತ. ಈಗ ಕಿಶೋರ್ ಶೂಟಿಂಗ್ ಮಾಡ್ತಿರೋ ಸ್ಪಾಟ್ಗೆ 3 ಜನ ಬರ್ತಾರೆ. ಒಬ್ಬ ಫ್ರೆಂಡ್ ಹೇಳ್ತಾನೆ, ನೀನು ಇವನ್ನ ನೋಡ್ಕೊ, ನಾನೋಗಿ ಮಾತಾಡ್ತೀನಿ ಅಂತ. ಸದ್ಯಕ್ಕೆ ವೆಟ್ರಿ ನಿದ್ದೆ ಮಾಡ್ತಾ ಇದ್ದಾನೆ. ಈಗ ಕಿಶೋರ್ ರೆಸ್ಟ್ ಮಾಡೋಕೆ ಅಂತ ಕ್ಯಾರವಾನ್ ಒಳಗಡೆ ಹೋಗ್ತಾರೆ. ಈಗ ಮನೋಜ್ ವೆಟ್ರಿ ಫ್ರೆಂಡ್ಗೆ ಹೇಳ್ತಾನೆ, ಈಗ ಅಷ್ಟೇ ಕ್ಯಾರವಾನ್ ಒಳಗಡೆ ಹೋಗಿದ್ದಾರೆ, ಹೋಗ್ ಮಾತಾಡು ಅಂತ. ಕಾರಲ್ಲಿರೋ ಫ್ರೆಂಡ್ಗೆ ಮನೆ ಕಡೆಯಿಂದ ಕಾಲ್ ಬರುತ್ತೆ, ಅದಕ್ಕೆ ಕಾರಿಂದ ಇಳಿದು ದೂರ ಹೋಗಿ ಮಾತಾಡ್ತಾ ಇದ್ದಾನೆ. ಅಷ್ಟರಲ್ಲಿ ವೆಟ್ರಿಗೆ ಎಚ್ಚರಿಕೆ ಆಗುತ್ತೆ. ಶ್ರೀಗೆ ಕಾಲ್ ಮಾಡಿ, ನಾನು ಕಾನ್ಫರೆನ್ಸ್ ಕಾಲ್ ಹಾಕ್ತೀನಿ, ನೀನು ಮಾತಾಡೋದ್ನ ಮಾತ್ರ ಕೇಳಿಸ್ಕೊ, ಬೇರೆ ಏನು ರಿಪ್ಲೈ ಮಾಡಬೇಡ ಅಂತ. ವೆಟ್ರಿ ಏನ್ ಮಾತಾಡ್ದ ಅನ್ನೋದ್ನ ನಮ್ಗೆ ಈಗ ತೋರ್ಸೋದಿಲ್ಲ. ಈ ಕಡೆ ವೆಟ್ರಿಯ ಫ್ರೆಂಡ್ ಕಿಶೋರ್ಗೆ ಹೇಳ್ತಾನೆ, ಸರ್ ಅವನು ನಿಮ್ಗೆ ಹೇಳಿದ್ದ ಕಥೆನ ಇಟ್ಕೊಂಡು ವೆಟ್ರಿಗೆ ಚಾನ್ಸ್ ಕೊಡ್ತೀನಿ ಅಂತ ಹೇಳಿ ಈಗ ನೀವೇ ಅವನ್ ಕಥೆನ ಸಿನಿಮಾ ಮಾಡ್ತಾ ಇದ್ದೀರಾ. ಈ ಕಿಶೋರ್ ಇದ್ದಾನಲ್ಲ, ಅವನು ದೊಡ್ಡ ಕಳ್ಳ. ನಾನ್ ಯೋಚನೆ ಮಾಡಿರೋ ತರನೇ ಅವನು ಕೂಡ ಯೋಚನೆ ಮಾಡಿದ್ದಾನೆ. ಅದಕ್ಕೆ ಅವನು ಹೇಳಿರೋ ಕತೆ ನಾನ್ ಮಾಡ್ತಿರೋ ಸಿನಿಮಾ ಕತೆ ಒಂದೇ ತರನೇ ಇದೆ ಅಂತ ಡ್ರಾಮಾ ಮಾಡ್ತಾ ಇದ್ದಾನೆ. ವೆಟ್ರಿ ಕಾರಿಂದ ಹೊರಗಡೆ ಬರ್ತಾನೆ. ಇನ್ನೊಬ್ಬ ಫ್ರೆಂಡ್ ಫೋನಲ್ಲಿ ಬ್ಯುಸಿ ಆಗಿರೋದ್ರಿಂದ ಇವನ್ ಹೊರಗಡೆ ಬಂದಿರೋ ವಿಷಯನೇ ಅವನಿಗೆ ಗೊತ್ತಿಲ್ಲ. ವೆಟ್ರಿ ಶೂಟಿಂಗ್ ಸ್ಪಾಟ್ಗೆ ಹೋಗಿ ಕಿಶೋರ್ಗೆ ಬೈತಾ ಇದ್ದಾನೆ, ನನ್ ಕತೆನ ಕದ್ದು ಸಿನಿಮಾ ಮಾಡ್ತಾ ಇದ್ದೀಯಾ, ಇದ್ರ ಬದಲು ಮಾಮ ಕೆಲಸ ಮಾಡ್ಬೋದಲ್ಲ ಅಂತ. ಸೊ ಜಗಳ ಜಾಸ್ತಿ ಆಗಿದ್ರಿಂದ ವೆಟ್ರಿನ ಅವನ್ ಫ್ರೆಂಡ್ಸ್ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಪಾರ್ವತಿ ಒಂದು ಕಾರ್ ಹತ್ತಿ ಹೋದ್ಲು ಅಂತ ಕಾರ್ ಡೀಟೇಲ್ಸ್ ಎಲ್ಲ ಕಾನ್ಸ್ಟೇಬಲ್ ಹೇಳಿದ್ರು ಅಲ್ವಾ. ಆ ಕಾರ್ ಮಾಡೆಲ್ ನ ವಸಂತ್ ವೈಫ್ ಗೆ ಹೇಳಿ, ಆ ಕಾರ್ ಯಾವ್ದು ಗೊತ್ತಾ, ನಿನ್ ತಮ್ಮ ಯೂಸ್ ಮಾಡ್ತಿರೋ ಕಾರ್, ಅದ್ರಲ್ಲೇ ಪಾರ್ವತಿ ಹೋಗಿರೋದು. ಹಾಗಾದ್ರೆ ನಿನ್ ತಮ್ಮನೇ ಅವಳನ್ನ ಕಿಡ್ನಾಪ್ ಮಾಡಿದ್ದಾನೆ ಅನ್ಸುತ್ತೆ, ನಿನ್ ತಮ್ಮನ್ ಜೊತೆ ಮಾತಾಡು ಅಂತ. ಆದ್ರೆ ವೈಫ್ ಏನು ರಿಪ್ಲೈ ಮಾಡ್ತಾನೆ ಇಲ್ಲ. ಕಟ್ ಮಾಡಿದ್ರೆ ಸ್ಟೇಷನ್ ನಲ್ಲಿ ಸೆಲ್ವಂ ಮಿನಿಸ್ಟರ್ ಮಗನಿಗೆ ಸರಿಯಾಗಿ ಚಾರ್ಜ್ ಮಾಡ್ತಾರೆ. ಈ ವಿಷಯ ಮಿನಿಸ್ಟರ್ಗೆ ಗೊತ್ತಾಗಿದ್ರಿಂದ ಸ್ಟೇಷನ್ಗೆ ಬರ್ತಾರೆ. ಮಗನಿಗೆ ಸರಿಯಾಗಿ ಚಾರ್ಜ್ ಮಾಡಿರೋ ವಿಷಯ ಗೊತ್ತಾದ್ಮೇಲೆ ಸೆಲ್ವಂ ಜೊತೆ ಮಾತಾಡ್ತಾರೆ. ಅಜ್ಜಿಗೆ ಡಿಕ್ಕಿ ಹೊಡೆದಿದ್ದಾನೆ, ಅವ್ರ ಕಾಲ್ ಫ್ರಾಕ್ಚರ್ ಆಗಿದೆ, ಅದಕ್ಕೇನೆ ಅವನಿಗೆ ಸರಿಯಾಗಿ ಹೊಡೆದೆ ಅಂತ. ಆಗ ಮಿನಿಸ್ಟರ್ ಹೇಳ್ತಾರೆ, ಅದಕ್ಕೆ ತಾನೇ ನೀನು ದುಡ್ಡು ತಗೊಂಡಿರೋದು, ಈಗ ಅವನ್ನ ರಿಲೀಸ್ ಮಾಡು ಅಂತ. ಏನು ನಾನ್ ದುಡ್ಡು ತಗೊಂಡ, ನನಗಿದೆಲ್ಲ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಇದ್ರಿಂದ ಟ್ರಿಗರ್ ಆಗಿದ್ದ ಮಿನಿಸ್ಟರ್ ಅಲ್ಲಿಂದ ಹೊರಗಡೆ ಬರ್ತಾರೆ. ಸೆಲ್ವಂಗೆ ಒಂದು ಗತಿ ಕಾಣಿಸ್ತೀನಿ ಅಂತ. ವೆಟ್ರಿ ಕಿಶೋರ್ ಯಾಮಾರಿಸಿದ್ರಿಂದ ತುಂಬಾ ಅಪ್ಸೆಟ್ ಆಗಿದ್ದಾನೆ. ಆಗ ಒಬ್ಬ ವ್ಯಕ್ತಿ ಇವ್ರ ಜೊತೆ ಮಾತಾಡ್ತಾನೆ, ನಾನು ಡೈರೆಕ್ಟರ್ ಆಗ್ಬೇಕು ಅನ್ಕೊಂಡೆ ಇಲ್ಲಿಗೆ ಬಂದೆ, ಆದ್ರೆ ಈಗ ಸೆಟ್ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಹೇಳೋ ವಿಷಯದಿಂದ ನಿಮ್ಗೆ ಹೆಲ್ಪ್ ಆಗ್ಬೋದು. ಬೆಳಗ್ಗೆ ನಾನು ಶೂಟಿಂಗ್ಗೆ ಅಂತ ನಿಮ್ಮನೆ ಕಡೆನೆ ಬರ್ತಾ ಇದ್ದೆ, ಆಗ ಯಾರೋ ಒಬ್ಬ ನಿಮ್ ಮನೆಯಿಂದ ಹೊರಗಡೆ ಬರ್ತಿದ್ದ, ಅವನ್ ಕೈಯಲ್ಲಿ ಹಾವಿನ ಟ್ಯಾಟೂ ಇತ್ತು ಅಂತ. ಸೊ ಈಗ ವೆಟ್ರಿಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಈಗ್ಲೇ ವೆಟ್ರಿ ಕಾನ್ಫರೆನ್ಸ್ ಕಾಲ್ ನಲ್ಲಿ ಏನ್ ಮಾತಾಡ್ದ ಅಂತ ತೋರಿಸ್ತಾರೆ. ಶ್ರೀ, ನಾನು ಹೇಳೋದ್ನ ಮಾತ್ರ ಕೇಳಿಸ್ಕೊ, ಬೇರೇನು ರಿಪ್ಲೈ ಮಾಡ್ಬೇಡ ಅಂತ ಕಾನ್ಸ್ಟೇಬಲ್ ಗೆ ಕಾಲ್ ಮಾಡಿ ಪಾರ್ವತಿ ಕೇಸ್ ಏನಾಯ್ತು ಅಂತ ಕೇಳ್ತಾನೆ. ಆ ಹುಡುಗಿ ಯಾರ್ದೋ ಕಾರ್ ನಲ್ಲಿ ಹತ್ತಿ ಹೋಗಿದ್ದಾಳೆ, ಅವಳನ್ನ ಯಾರು ಕೂಡ ಕಿಡ್ನಾಪ್ ಮಾಡಿಲ್ಲ ಅಂತ. ಹಾಗೇನೆ ಕಾರ್ ಡೀಟೇಲ್ಸ್ ಜೊತೆಗೆ ಓನರ್ ಹೆಸರು ಕೂಡ ಹೇಳ್ತಾರೆ. ಇಷ್ಟು ವಿಷಯ ಗೊತ್ತಾದ್ಮೇಲೆ ವೆಟ್ರಿ ಇಷ್ಟು ಇನ್ಫಾರ್ಮೇಶನ್ ಸಾಕಾ ಅಥವಾ ಇನ್ನೇನಾದ್ರೂ ಬೇಕಾ ಅಂತ ಆ ಹುಡುಗರ್ನ ಕೇಳ್ತಾನೆ. ಇವರೆಲ್ಲ ವೆಟ್ರಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಕಾನ್ಸ್ಟೇಬಲ್ ಓನರ್ ಹೆಸರು ಹೇಳಿದ್ರಿಂದ ಅದು ಪಾರ್ವತಿ ಅವ್ರ ತಮ್ಮನೇ ಅನ್ನೋದು ಇವನಿಗೆ ಗೊತ್ತಾಗುತ್ತೆ. ಸೊ ಅವ್ರ ಮನೆಗೆ ಹೋಗಿ ವಿಚಾರಿಸಿದ್ರೆ ಪಾರ್ವತಿ ಬಗ್ಗೆ ಏನಾದ್ರೂ ಗೊತ್ತಾಗ್ಬೋದು ಅಂತ ಗೆಸ್ ಮಾಡ್ತಾರೆ.
ವೆಟ್ರಿಗೆ ಡ್ರಗ್ ಸಪ್ಲೈ ಮಾಡ್ತಿದ್ದವರಲ್ಲಿ ಒಬ್ಬ. ಅವನೇ ಸ್ಕ್ರಿಪ್ಟ್ ಕಾಪಿನ ಕದ್ದಿರೋದು ಅಂತ ಆ ವ್ಯಕ್ತಿ ಹೇಳಿದ್ದ ಮಾಹಿತಿಯಿಂದ ಗೊತ್ತಾಗುತ್ತೆ. ವೆಟ್ರಿ ಅವನ ಅಡ್ರೆಸ್ ನ ತಿಳ್ಕೊತಾನೆ. ಈ ಕಡೆ ವಸಂತ್ ತನ್ನ ವೈಫ್ ನ ತಮ್ಮನ ಹತ್ರ ಮಾತಾಡ್ತಾ ಇದ್ದಾರೆ. ಏನ್ ಮಾತಾಡಿದ್ರು ಅಂತ ತೋರ್ಸೋದಿಲ್ಲ. ಆ ವ್ಯಕ್ತಿ ಡೋರ್ ಕ್ಲೋಸ್ ಮಾಡಿದ್ರಿಂದ ವಸಂತ್ ಅಲ್ಲಿಂದ ಹೊರಡ್ತಾರೆ. ಇದನ್ನ ಈ 3 ಜನ ಕೆಳಗಡೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಈಗ ಶ್ರೀ ಇವರಿಬ್ಬರನ್ನ ಇಲ್ಲೇ ಇರೋದಕ್ಕೆ ಹೇಳಿ ಅವನ್ ಮಾತ್ರ ಮೇಲ್ಗಡೆ ಬಂದಾಗ ಪಾರ್ವತಿ ಅಲ್ಲೇ ಇದ್ದಾಳೆ. ಆ ಕಾರ್ ನಂಬರ್ ಇಂದ ಇವ್ರದೇ ಕಾರ್ ಅನ್ನೋದು ಗೊತ್ತಾದ್ಮೇಲೆನೆ ಇಲ್ಲಿಗೆ ಹುಡ್ಕೊಂಡು ಬಂದಿರ್ತಾರೆ. ಆ ವ್ಯಕ್ತಿ ಡೋರ್ ತೆಗ್ದಾಗ ಪಾರ್ವತಿ ಹೇಳ್ತಾಳೆ, ನಾನ್ ಮಾತಾಡ್ಕೋತೀನಿ ನೀವು ಹೋಗಿ ಅಂತ. ಈಗ ಶ್ರೀ ಹೇಳ್ತಾನೆ, ನೀನ್ ಕಾಣೆ ಆದ್ಮೇಲೆ ನನಗೆ ತುಂಬಾ ಟೆನ್ಷನ್ ಆಗಿತ್ತು ಅಂತ. ಕಟ್ ಮಾಡಿದ್ರೆ ವೆಟ್ರಿ ಸ್ಕ್ರಿಪ್ಟ್ ಕದ್ದಿದ್ದ ಕಳ್ಳನ ಅಡ್ರೆಸ್ಗೆ ಹೋಗಿ ಸರಿಯಾಗಿ ಹೊಡೆದು ವಿಚಾರಿಸಿದಾಗ ಇನ್ಸ್ಪೆಕ್ಟರ್ ಸೆಲ್ವಂ ಹೇಳಿದ್ರಿಂದಾನೆ ಸ್ಕ್ರಿಪ್ಟ್ ಕಾಪಿ ಕದ್ದೆ ಅಂತ. ಹಾಗಾದ್ರೆ ನಮ್ ತಂದೆನೆ ಕದಿಯೋಕೆ ಹೇಳಿದ್ರ ಅಂತ ವೆಟ್ರಿಗೆ ಗಾಬರಿ ಆಗುತ್ತೆ. ಶ್ರೀ ಪಾರ್ವತಿ ಜೊತೆ ಏನ್ ಮಾತಾಡ್ದ ಅಂತ ನಮ್ಗೆ ತೋರ್ಸೋದಿಲ್ಲ. ಅಪ್ಸೆಟ್ ಆಗಿ ಕೆಳಗಡೆ ಬರ್ತಾನೆ. ಏನಾಯ್ತು ಅಂತ ಫ್ರೆಂಡ್ಸ್ ಕೇಳಿದಾಗ ಇವನೇನು ರಿಪ್ಲೈ ಮಾಡೋದೇ ಇಲ್ಲ. ಬೈಕ್ ತಗೊಂಡು ಒಬ್ನೇ ಹೊರಡ್ತಾನೆ. ವೆಟ್ರಿ ಕೂಡ ತಂದೆನ ಮೀಟ್ ಆಗೋದಕ್ಕೆ ಹೋಗ್ತಾನೆ. ಈಗ ಶ್ರೀ ವಸಂತ್ ಸರ್ ನ ಮೀಟ್ ಆಗ್ತಾನೆ. ಯಾಕೆ ಸರ್ ಹೀಗ್ ಮಾಡಿದ್ರಿ ಅಂತ ಕೇಳ್ತಾನೆ. ಈಗ್ಲೇ ಶ್ರೀ ಪಾರ್ವತಿ ಜೊತೆ ಏನ್ ಮಾತಾಡ್ದ ಅಂತ ತೋರಿಸ್ತಾರೆ. ಶ್ರೀ ಪಾರ್ವತಿಗೆ ಹೇಳ್ತಾನೆ, ನೀನ್ ಕಾಣೆ ಆಗಿದ್ರಿಂದ ನಿಮ್ ತಂದೆ ಫುಲ್ ಅಪ್ಸೆಟ್ ಆಗಿದ್ರು ಅಂತ. ಈಗ್ಲೇ ಪಾರ್ವತಿ ಒಂದು ಶಾಕಿಂಗ್ ವಿಷಯನ ಹೇಳ್ತಾಳೆ. ನಮ್ ತಂದೆ ಬಗ್ಗೆ ನಿನ್ಗೆ ಗೊತ್ತಿಲ್ಲ, ಅವರು ದೊಡ್ಡ ಕುಡ್ಕ. ಪ್ರತಿ ಸಲ ಕುಡ್ದಾಗ ತಾಯಿ ಜೊತೆ ಗಲಾಟೆ ಮಾಡ್ತಾರೆ. ಹಾಗೆ ಕಟ್ ಮಾಡಿದ್ರೆ ವೆಟ್ರಿ ಸೆಲ್ವಂನ ಮೀಟ್ ಆಗೋದಕ್ಕೆ ಬಂದಿರ್ತಾನೆ. ಯಾರಿಗೋಸ್ಕರ ನನ್ ಸ್ಕ್ರಿಪ್ಟ್ ಕಾಪಿನ ಕದಿಯೋದಕ್ಕೆ ಹೇಳಿದ್ರಿ, ಈ ಡೀಲ್ಗೆ ಎಷ್ಟು ದುಡ್ಡು ತಗೊಂಡ್ರಿ ಅಂತ. ಸೆಲ್ವಂ ಹೇಳೋ ಪ್ರಕಾರ ಸೆಲ್ವಂಗೆ ಕಾಲ್ ಮಾಡಿದ್ದ ಕಿಶೋರ್, ಸರ್ ನೀವು ಹೇಗೂ ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ ಅನ್ನೋದು ನನಗೆ ಗೊತ್ತು. ನನ್ಗೆ ಒಂದು ಸ್ಕ್ರಿಪ್ಟ್ ಕಳ್ತನ ಮಾಡ್ಕೊಡಿ. ಅವನ ಅಡ್ರೆಸ್ ನ ನನ್ನ ಅಸಿಸ್ಟೆಂಟ್ ನಿಮ್ಗೆ ಹೇಳ್ತಾನೆ. ಡೀಲ್ ಮುಗಿಸ್ಕೊಟ್ರೆ ನೀವ್ ಎಷ್ಟ್ ಕೇಳಿದ್ರು ಕೊಡ್ತೀನಿ ಅಂತ. ಕಿಶೋರ್ಗೆ ಇವರೇ ವೆಟ್ರಿಯ ತಂದೆ ಅನ್ನೋದು ಗೊತ್ತಿಲ್ಲ. ಇವರಿಗೆ ವೆಟ್ರಿ ಅಡ್ರೆಸ್ ನ ಹೇಳಿರೋದು ಬೇರೆ ಯಾರು ಅಲ್ಲ, ಕಿಶೋರ್ಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿರೋ ವೆಟ್ರಿಯ ಫ್ರೆಂಡ್ ಮನೋಜ್. ಅವನೇ ಅಡ್ರೆಸ್ ಹೇಳಿ ಇದೇ ಪ್ಲೇಸ್ ನಲ್ಲೇ ಸ್ಕ್ರಿಪ್ಟ್ ಇರುತ್ತೆ ಅಂತ ಹೇಳಿರ್ತಾನೆ. ನೀನ್ ನಂಬಿರೋ ಫ್ರೆಂಡ್ ನಿನ್ ಜೊತೆನೆ ಡಬಲ್ ಗೇಮ್ ಆಡ್ಬಿಟ್ಟ. ಮನೋಜ್ಗೆ ನಾನೇ ನಿಮ್ ತಂದೆ ಅನ್ನೋದು ಗೊತ್ತಿರ್ಲಿಲ್ಲ. ಇದ್ರಿಂದ ವೆಟ್ರಿಗೆ ಗಾಬರಿ ಆಗುತ್ತೆ. ಈಗ ನಮ್ಗೆ ಪಾರ್ವತಿ ಶ್ರೀಗೆ ಹೇಳಿದ ವಿಷಯದ ಬಗ್ಗೆ ತೋರಿಸ್ತಾರೆ. ವಸಂತ್ ಒಂದಿನ ಫುಲ್ ಡ್ರಿಂಕ್ಸ್ ಮಾಡಿ ಟೈಟ್ ಆಗಿ ಮನೆಗ್ ಬರ್ತಾರೆ. ಮಗಳು ಅಂತಾನು ನೋಡ್ದೆ ಅವಳ ಜೊತೆ ತಪ್ಪಾಗಿ ನಡ್ಕೊಂಡಿರ್ತಾರೆ. ಶಾಕ್ ಆಗಿದ್ದ ಪಾರ್ವತಿ ಓಡೋಗಿ ರೂಮ್ ಡೋರ್ ನ ಲಾಕ್ ಮಾಡ್ಕೊಂಡಿದ್ದಾಳೆ. ಈ ಕಡೆ ಕಳ್ಳನಿಂದ ಸ್ಕ್ರಿಪ್ಟ್ ತೆಗಿಯೋದಕ್ಕೆ ಹೇಳಿದ್ದ ಸೆಲ್ವಂ ಅದನ್ನ ಫಿಲ್ಮ್ ಚೇಂಬರ್ ಗೆ ಕೊಟ್ಟು, ಹೀಗೆ ನನ್ ಮಗ ಬರ್ದಿರೋ ಸ್ಕ್ರಿಪ್ಟ್ ನ ಕಿಶೋರ್ ಅನ್ನೋ ಡೈರೆಕ್ಟರ್ ಅವನ್ ಕತೆ ಅಂತ ಸುಳ್ಳು ಹೇಳಿ ಸಿನಿಮಾ ಮಾಡ್ತಾ ಇದ್ದಾನೆ. ನೀವೇ ನನ್ ಮಗನಿಗೆ ನ್ಯಾಯ ಕೊಡಿಸ್ಬೇಕು ಅಂತ. ಅವರು ಕೂಡ ತಕ್ಕ ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳಿರ್ತಾರೆ. ಈ ಕಡೆ ಶ್ರೀ ವಸಂತ್ಗೆ ಹೇಳ್ತಾನೆ, ನಾನು ನಿಮ್ ಮೇಲೆ ತುಂಬಾ ಗೌರವ ಇಟ್ಕೊಂಡಿದ್ದೆ. ಈ ವಿಷಯ ನಿಮ್ ಹೆಂಡತಿಗೂ ಗೊತ್ತಾಗಿದೆ. ನೆಕ್ಸ್ಟ್ ಡೇ ಬಂದಾಗ ಪಾರ್ವತಿ ಅಪ್ಸೆಟ್ ಆಗಿರೋದ್ ನೋಡಿ ಅವ್ರ ತಾಯಿ ಏನಾಯ್ತು ಅಂತ ಕೇಳ್ದಾಗ ಇವಳು ನಡೆದ ವಿಷಯನ ಹೇಳಿರ್ತಾಳೆ. ಗಾಬರಿ ಆಗಿದ್ದ ಅವ್ರ ತಾಯಿನೇ ತಮ್ಮನ್ ಮನೆಗೆ ಇವಳನ್ನ ಕಳ್ಸಿರ್ತಾರೆ. ಅದಕ್ಕೇನೆ ಅವರು ಕಾರ್ನಲ್ಲಿ ಬಂದು ಕರ್ಕೊಂಡು ಹೋಗಿರ್ತಾರೆ. ಸ್ವಲ್ಪ ದಿನ ಅಲ್ಲೇ ಇರು, ನಿಮ್ ತಂದೆಗೆ ಅವ್ರ ತಪ್ಪಿನ ಅರಿವಾಗೋವರೆಗೂ ನೀನ್ ಕಾಣೆ ಆಗಿರೋ ತರಾನೇ ಎಲ್ರು ಅನ್ಕೊಳ್ಳಿ ಅಂತ ಹೇಳಿರ್ತಾರೆ. ಇಷ್ಟು ವಿಷಯನ ಶ್ರೀ ವಸಂತ್ಗೆ ಹೇಳಿ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಸೆಲ್ವಂ, ನಿಮ್ ತಾಯಿ ಸಾವಿಗೆ ನಾನೇ ಕಾರಣ ಅಂತ ಅನ್ಕೊಂಡಿದ್ಯಾ ಅಲ್ವಾ, ಆದ್ರೆ ಅವಳು ಮಗ ಡೈರೆಕ್ಟರ್ ಆಗ್ತೀನಿ ಅಂತ ಓದಿನ ಮೇಲೆ ಗಮನ ಕೊಡ್ತಿಲ್ಲ ಅನ್ನೋ ಬೇಜಾರಲ್ಲೇ ತೀರ್ ಹೋದ್ಲು. ಇದೇ ರೀಸನ್ಗೆನೆ ನಾನು ಸಿನಿಮಾ ಎಲ್ಲ ಏನು ಬೇಡ ಅಂತ ನಿನ್ಗೆ ಬೈದೆ. ಆದ್ರೆ ನೀನು ನಿಮ್ ತಾಯಿ ಸಾವಿಗೆ ನಾನೇ ಕಾರಣ ಅಂತ ಅನ್ಕೊಂಡು ಮನೆ ಬಿಟ್ಟು ಹೋದೆ. ನೀನ್ ಬರ್ತೀಯಾ ಅಂತ ತುಂಬಾ ವೇಟ್ ಮಾಡ್ತಾ ಇದ್ದೆ. ನಾನು ಕರಪ್ಟೆಡ್ ಪೊಲೀಸ್ ಆಫೀಸರೇ ಆಗಿರ್ಬೋದು, ಆದ್ರೆ ಕೆಟ್ಟ ತಂದೆ ಅಲ್ಲ ಅಂತ. ಆಗ ಯಾರು ಸೆಲ್ವಂಗೆ ಶೂಟ್ ಮಾಡಿದ್ರಿಂದ ಸ್ಪಾಟ್ ನಲ್ಲೇ ತೀರ್ ಹೋಗ್ತಾರೆ. ಆಕ್ಚುಲಿ ಮಿನಿಸ್ಟರ್ ನ ಎದುರಾಕೊಂಡಿದ್ರು ಅಲ್ವಾ, ಅವರೇ ರೌಡಿಗಳಿಗೆ ದುಡ್ಡು ಕೊಟ್ಟು ಶೂಟ್ ಮಾಡೋದಕ್ಕೆ ಹೇಳಿರ್ತಾರೆ. ವೆಟ್ರಿ ಶಾಕ್ ನಲ್ಲಿ ಇದ್ದಾನೆ. ಈ ಕಡೆ ವಸಂತ್, ಪ್ರಪಂಚದಲ್ಲಿ ಯಾವ ತಂದೆನೂ ಮಾಡದೇ ಇರೋ ತಪ್ಪನ್ನ ನಾನ್ ಮಾಡ್ಬಿಟ್ಟೆ. ಕುಡ್ತ ಚಟದಿಂದ ಮಗಳು ಅಂತಾನು ನೋಡ್ದೆ ಅವಳ ಜೊತೆನೆ ತಪ್ಪಾಗಿ ನಡ್ಕೊಂಡಿದ್ದೀನಿ. ನೆಕ್ಸ್ಟ್ ಡೇ ಕುಡ್ದಿದ್ದೆಲ್ಲ ಇಳಿದ ಮೇಲೆ ನಾನೇ ಮಗಳ ಜೊತೆ ತಪ್ಪಾಗಿ ನಡ್ಕೊಂಡಿದ್ದೀನಿ ಅನ್ನೋದು ಕೂಡ ಗೊತ್ತಿಲ್ದೆ ಅವಳನ್ನ ಹುಡ್ಕೋ ಪ್ರಯತ್ನ ಮಾಡ್ದೆ. ಒನ್ಸ್ ಕುಡಿಯೋ ಅಭ್ಯಾಸ ಮಾಡ್ಕೊಂಡ್ರೆ ಅದೇ ನಮ್ನ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆಗ ನಮ್ಗೆ ಸಂಬಂಧಗಳ ಅರ್ಥನೇ ಗೊತ್ತಿರಲ್ಲ. ನನ್ ಸಾವು ನನ್ನಂತ ಅಪ್ಪಂದಿರಿಗೆ ಒಂದು ಪಾಠ ಆಗ್ಬೇಕು. ಹೀಗೆ ಇದನ್ನೆಲ್ಲ ಒಂದು ಲೆಟರ್ ನಲ್ಲಿ ಬರ್ದಿಟ್ಟು ಹ್ಯಾಂಗಿಂಗ್ ಮಾಡ್ಕೊಂಡು ಸತ್ತೋಗ್ತಾರೆ. ಈ ಕಡೆ ತಂದೆ ಸಾವಿನಿಂದ ಅಪ್ಸೆಟ್ ಆಗಿರೋ ವೆಟ್ರಿನ ತೋರಿಸ್ತಾರೆ. ಈಗ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ಆಕ್ಚುಲಿ ಮೂವಿ ಸ್ಟಾರ್ಟಿಂಗ್ ನಲ್ಲಿ ವೆಟ್ರಿ ಒಂದು ಸಮಾಧಿ ಹತ್ರ ಬಂದಿರ್ತಾನೆ ಅಲ್ವಾ. ಆಕ್ಚುಲಿ ಅವ್ರ ತಂದೆ ಸಮಾಧಿ ಹತ್ರನೇ ಬಂದಿರ್ತಾನೆ. ತಂದೆ ತಾಯಿ ಇಬ್ಬರು ಸಮಾಧಿಗೂ ಹೂ ಇಟ್ಟು ಅಲ್ಲಿಂದ ಹೋಗ್ತಾನೆ. ಈಗ ವೆಟ್ರಿ ಡ್ರಗ್ಸ್ ಚಟ ಎಲ್ಲ ಬಿಟ್ಟು ಹಾರ್ಡ್ ವರ್ಕ್ ಮಾಡಿ ಫಸ್ಟ್ ಮೂವಿಗೆ ಸೈನ್ ಹಾಕಿರ್ತಾನೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.